ಅಮ್ಮ ಏನು ಮಾಡ್ತಾ ಇದ್ದೀರಾ? ಅದೇ ವೀಕ್ಲಿ ಪ್ಲಾನ್ ಮಾಡ್ತಾ ಇದ್ದೆ. ತುಂಬಾ ಜನ ಹೆಣ್ಮಕ್ಳಿಗೆ ಒಂದೇ ಟೆನ್ಷನ್, ಏನ್ ಅಡ್ಗೆ ಮಾಡೋದು, ಏನ್ ಮಧ್ಯಾಹ್ನಕ್ಕೆ ಇದು ಮಾಡೋದು, ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅನ್ನೋದೇ ಒಂದು ಟೆನ್ಷನ್. ನೀವ್ ಹೆಂಗ್ ಪ್ಲಾನ್ ಮಾಡ್ತೀರಾ ಹೇಳಿ ಅಂತ ಕೇಳ್ತಿರ್ತೀರಲ್ವಾ. ನಾನು ಇವತ್ತು ಪ್ಲಾನ್ ಮಾಡ್ತಾ ಇದ್ದೆ ವೀಕ್ಲಿ ಪ್ಲಾನು. ಬನ್ನಿ ನಿಮ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಕುಕಿಂಗ್ ನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಆರ್ಡರ್ ಆಗಿ ಎಲ್ಲಾ ಕೆಲಸಗಳು ಕೂಡ ಈಸಿಯಾಗಿ ಆಗುತ್ತೆ. ನಮ್ಗೆ ಯಾವುದೇ ರೀತಿ ಪ್ರೆಷರ್ ಇರಲ್ಲ. ಬನ್ನಿ ತೋರಿಸ್ತೀನಿ. ಫಸ್ಟು ನಾನು ಈ ವೀಕಲ್ಲಿ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡಿರೋದು ಫೇಸ್ ವಾಶ್ ಪೌಡರ್ ಮಾಡಬೇಕು ಧ್ರುವನ್ಗೆ. ಅದನ್ನೊಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ವೀಟ್ ಫ್ಲೋರ್ ಮಾಡಿಸ್ಬೇಕು. ಅದಕ್ಕೆ ಮಲ್ಟಿಗ್ರೇನ್ದು ಇದೆಲ್ಲ ಹಾಕಿ ಬಾರ್ಲಿ ಅದೆಲ್ಲ ಹಾಕಿ ಮಾಡಿಸ್ಬೇಕು. ಅದೊಂದನ್ನು ಬರ್ಕೊಂಡಿದ್ದೀನಿ. ಮತ್ತು ಮಕ್ಕಳನ್ನ ಮತ್ತು ಬಸ್ಸಿನೆಲ್ಲ ಕರ್ಕೊಂಡೋಗಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕು. ಅದನ್ನೊಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಡಾಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಈ ಕೆಲಸ ಕಂಪಲ್ಸರಿ ಆಗಲೇಬೇಕು ಈ ವೀಕಲ್ಲಿ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಇನ್ನು ಮಂಡೇ ಬಂದರೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಈ ಪ್ಲ್ಯಾನ್ ನೋಡಿಕೊಂಡು ಇದನ್ನು ಮಾಡ್ತೀನಿ. ಯಾಕೆಂದರೆ ಇಲ್ಲಿ ವೆಜಿಟೇಬಲ್ ಹಾಕಿ ಮಾಡಿದರೆ ಇಲ್ಲಿ ಸೊಪ್ಪು ಹಾಕಿ ಸಾಂಬಾರು ಮಾಡಿರ್ತೀನಿ. ಆ ಥರ ಮಂಡೇ ಬಂದು ನಾನು ವೆಜಿಟೇಬಲ್ ಶಾವಿಗೆ ಮಾಡೋಣ ಅಂತ ಇದ್ದೀನಿ. ಅದ್ರ ಜೊತೆಗೆ ಸಿರಿಧಾನ್ಯದು ಗಂಜಿ ಮಾಡ್ತೀನಿ. ನಂತರ ಮಂಗಳವಾರ ಫ್ರೈಡ್ ರೈಸ್ ಮಾಡಿದ್ರೆ ಅದರಲ್ಲೂ ಕೂಡ ವೆಜಿಟೇಬಲ್ನ ಹಾಕಿರ್ತೀನಿ. ಅದಕ್ಕೆ ನಾನು ರಾಗಿ ಮಾಲ್ಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬುಧವಾರ ಬಂತು ಅಂದರೆ ರವೆ ಇಡ್ಲಿ ಮಾಡ್ತೀನಿ. ರವೆ ಇಡ್ಲಿಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತೀವಿ, ಇನ್ಯಾವುದು ತರಕಾರಿ ಹಾಕಲ್ಲ. ಇದನ್ನು ವೆಡ್ನೆಸ್ಡೇ ನೋಡಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೆಜಿಟೇಬಲ್ ಸಾಂಬಾರು ಮಾಡ್ತೀನಿ. ಇಲ್ಲಿ ರವೆ ಇಡ್ಲಿ ಮಾತ್ರ ಮಾಡಿರ್ತೀನಲ್ವ, ಇಲ್ಲಿ ಯಾವುದು ವೆಜಿಟೇಬಲ್ ಸೊಪ್ಪು ಏನೂ ಬಳಸಿಲ್ಲ. ಹಾಗಾಗಿ ಇಲ್ಲಿ ಬಂದು ವೆಜಿಟೇಬಲ್ ಸಾಂಬಾರನ್ನ ಮಾಡ್ತೀನಿ. ಅದಕ್ಕೆ ಸಿರಿಧಾನ್ಯದ ಗಂಜಿ, ಒಂದಿನ ಸಿರಿಧಾನ್ಯದ ಗಂಜಿ, ಒಂದಿನ ರಾಗಿ ಮಾಲ್ಟು. ಇನ್ನು ನೆಲ್ಲಿಕಾಯಿ ಜ್ಯೂಸ್ ಇರ್ಬೋದು, ಸೌತೆಕಾಯಿ ಜ್ಯೂಸ್ ಇರ್ಬೋದು, ಇದ್ರ ಜೊತೆಗೆ ಇರೋದ್ರಿಂದ ನಾನು ಅದು ಯಾವುದು ಬರ್ದಿಲ್ಲ. ಹಂಗಾಗಿ ಗುರುವಾರ ಬಂದು ಪಲಾವ್ ಮಾಡ್ತೀನಿ. ಅದರಲ್ಲೂ ಕೂಡ ವೆಜಿಟೇಬಲ್ನ ಇದು ಮಾಡಿರ್ತೀನಿ. ಏಕೆಂದರೆ ಪಲಾವ್ ಮಾಡಿದಾಗ ಸ್ವಲ್ಪ ಎದೆ ಉರಿಯುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅನ್ನನ ನೀರಲ್ಲಿ ನೆನೆ ಹಾಕಿ ಅದನ್ನ ಬೆಳಗ್ಗೆ ಮಜ್ಜಿಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕೊಟ್ಟರೆ ತಣ್ಣಗಿರುತ್ತೆ ಹೊಟ್ಟೆ ಅಂತ ಅಂದ್ಬಿಟ್ಟು ಅದನ್ನು ಒಂದಿನ ನಾನು ಸೋಕ್ ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೈಡೇ ಬಂತು ಅಂದರೆ ಇಡ್ಲಿ ಮಾಡ್ತೀನಿ. ಅಂದರೆ ಅಕ್ಕಿ ಇಡ್ಲಿ ಮಾಡ್ತೀವಲ್ಲ ನೆನೆಸಿ ಅದನ್ನು ಮಾಡ್ತೀನಿ. ಅದ್ರ ಜೊತೆಗೆ ನಾನು ರಾಗಿ ಮಾಲ್ಟ್ನು ಕೂಡ ಮಾಡೋಣ ಅಂತ. ಸ್ಯಾಟರ್ಡೇ ಬಂತು ಅಂದರೆ ರವೆ ರೊಟ್ಟಿ ಮಾಡೋಣ ಅಥವಾ ಚಪಾತಿ ಮಾಡೋಣ, ಇಲ್ಲಿ ಆಪ್ಷನ್ನ ತೊಗೋತೀನಿ ನಾನು. ರವೆ ರೊಟ್ಟಿ ಮಕ್ಕಳಿಗೆ ಏನು ಕೇಳ್ತೀನಿ, ಚಪಾತಿ ಬೇಕಾ ರವೆ ರೊಟ್ಟಿ ಬೇಕಂತ. ಅವ್ರು ಯಾವ್ದು ಹೇಳ್ತಾರೆ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪಲ್ಯ ಮಾಡ್ತೀನಿ. ಬೀಟ್ರೋಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಈ ಥರ ಪಲ್ಯಗಳನ್ನ ಮಾಡ್ತೀನಿ. ಇಲ್ಲಿ ಸಿರಿಧಾನ್ಯದ ಗಂಜಿ ಮಾಡೋಣ ಅಂತ ಅದನ್ನು ಅಂದ್ಕೊಂಡಿದ್ದೀನಿ. ಇನ್ನು ಸಂಡೇ ಯಾವುದೇ ರೀತಿ ಪ್ಲ್ಯಾನ್ನ ನಾನು ಮಾಡಲ್ಲ. ಮಕ್ಕಳು ಮನೆಯವರು ಎಲ್ಲ ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಬ್ರೇಕ್ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಮಂಡೇ ಬಂತು ಅಂದರೆ ಇಲ್ಲಿ ನಾವು ಸಂಡೇ ನಾವೇನು ತಿಂತೀವಿ ಅಂತ ನಮಗೆ ಪ್ಲ್ಯಾನ್ ಇರಲ್ಲ ಅಲ್ವಾ. ಹಾಗಾಗಿ ಉಪ್ಸಾರು ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಉಪ್ಸಾರು ರಸಮ್ ಥರ ಇರೋದ್ರಿಂದ ಒಂದು ಆರೋಗ್ಯಕ್ಕೆ ತುಂಬ ಹೆಲ್ತಿ ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಂಗಳವಾರ ಬಂದು ಮೊಸಪ್ಪನ್ನ ಮಾಡ್ತೀನಿ. ಅದಕ್ಕೆ ಬೀನ್ಸ್ ಪಲ್ಯನ ಮಾಡೋಣ ಅಂತ ಅಂದ್ಬಿಟ್ಟು ವೆಡ್ನೆಸ್ಡೇ ಬಂದು ವೆಜಿಟೇಬಲ್ ಸಾಂಬಾರನ್ನ ಮಾಡ್ತೀನಿ. ಇಲ್ಲಿ ವೆಜಿಟೇಬಲ್ ಸಾಂಬಾರು ಮಾಡಿದ್ರೆ ಇಲ್ಲಿ ಇಡ್ಲಿ ಮಾಡಿರ್ತೀನಿ. ಇನ್ನು ಮೊಳಕೆ ಕಾಳಿಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗುರುವಾರ, ಏಕೆಂದರೆ ಕಾಳೆಲ್ಲ ಹಾಕ್ಬಿಟ್ಟು. ಇಲ್ಲಿ ಫ್ರೈಡೇ ಬಂದ್ಬಿಟ್ಟು ಬಸ್ಸಾರು, ಇಲ್ಲಿ ಇಡ್ಲಿ ಮಾಡಿರ್ತೀನಿ ಅಕ್ಕಿ ಇಡ್ಲಿ. ಅದಕ್ಕೆ ಬೆಳಗ್ಗೆನೇ ಬಸ್ಸಾರು ಮಾಡಿಬಿಟ್ಲೆ ಇಡ್ಲಿ ಸಾಂಬಾರು ಎರಡೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಟ್ನಿ ಮಾಡಿದ್ರೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೆ ಸಾಂಬಾರು ಪಲ್ಯ ಕೂಡ ರೆಡಿ ಆಗುತ್ತೆ ಅಂತ ಇಲ್ಲಿ ಬಸ್ಸಾರು ಅಂತ ಬರ್ಕೊಂಡಿದ್ದೀನಿ ಫ್ರೈಡೇ. ಇನ್ನು ಸ್ಯಾಟರ್ಡೇ ಬಂದು ನಾನು ಬೇಳೆ ರಸಮ್ ಮಾಡ್ತೀನಿ. ಅದಕ್ಕೆ ಜೊತೆಗೆ ಯಾವುದಾದ್ರೂ ಪಲ್ಯ ಮಾಡಿದ್ರೆ ಸೊಪ್ಪಿಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಸಮ್ ಥರ ಇದ್ದರೆ. ಇನ್ನು ಸಂಡೇ ಮತ್ತೆ ಬ್ರೇಕ್ ಅಂತ ಬರೆದಿದ್ದೀನಿ. ಇಲ್ಲಿ ಬಂತು ಅಂತಂದರೆ ನನ್ನ ರೊಟೀನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 6 o'clock ಎದ್ದರೆ 6:30ವರೆಗೂ ನಾನು ಮೀ ಟೈಮ್ ಅಂತ ತೊಗೊಂಡಿದ್ದೀನಿ. ಏಕೆಂದರೆ ಬ್ರಷ್ ಮಾಡೋದಿರ್ಬೋದು ಅಥವಾ ಮುಖ ತೊಳೆದು ಬಿಸಿನೀರು ಕುಡಿಯೋದಿರ್ಬೋದು, ಇದೆಲ್ಲ ನಾನು ಒಂದು ಹಾಫ್ ಆನ್ ಅವರು ನಾನು ತೊಗೊಂಡಿದ್ದೀನಿ. ನಂತರ 6:30ಇಂದ 7 o'clock ರಂಗೋಲಿ ಇಡ್ತೀನಿ. ಕೆಳಗಡೆ ಎಲ್ಲ ತೊಳೆದು ಮನೆ ಮುಂದೆ ಅದೆಲ್ಲ ತೊಳೆದು ರಂಗೋಲಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು 7 to 8 ಬಂದು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ. ಅಂದರೆ ರಾತ್ರಿ ನಾನು ಯಾವ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ 1 hour ಸಾಕು ನನಗೆ ಬ್ರೇಕ್ಫಾಸ್ಟು ಜ್ಯೂಸು ಅದೆಲ್ಲ ಮಾಡೋದಕ್ಕೆ. ಇನ್ನು 8ರಿಂದ 9 ಕಿಚನ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಸ್ನಾನ ಅಂತ ಬರ್ಕೊಂಡಿದ್ದೀನಿ. ಇನ್ನು 9ರಿಂದ 10 ಬಂದು ಕ್ಲೀನಿಂಗ್ ಆ್ಯಂಡ್ ಡಸ್ಟಿಂಗ್ ಅಂತ ಬರ್ತಿದ್ದೀನಿ. ಯಾಕೆಂದರೆ ಕಸ ಗುಡಿಸಿ ಆಮೇಲೆ ಧೂಳೆಲ್ಲ ಹೊಡೆದು ಅದೆಲ್ಲ ಆಗಿರುತ್ತೆ. ಇನ್ನು 10ರಿಂದ 12 ಗಂಟೆ 2 ಅವರ್ ನನಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಮಾಪ್ ಅಂದರೆ ಮನೆ ಒರೆಸೋದಿರ್ಬೋದು ಅಥವಾ ಲಂಚ್ಗೆ ಎಲ್ಲಿ ಸಾಂಬಾರು ಪಲ್ಯ ಇದೆಲ್ಲ ಮಾಡೋದಿರ್ಬೋದು, ಇದೆಲ್ಲ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇದೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕಲ್ವ, ಅದೆಲ್ಲ ಬೇಕಾಗುತ್ತೆ. ತೊಳೆಯೋದು, ಸೊಪ್ಪು ತಂದರೆ ತೊಳಿಬೇಕು, ತರಕಾರಿ ತಂದರೆ ಹೆಚ್ಚಿಟ್ಕೋಬೇಕು, ಇದೆಲ್ಲ ಆಗುತ್ತೆ. ಹಂಗಾಗಿ ಲಂಚಿನ ಪ್ರಿಪರೇಷನ್ಗೆ ನಾನು 2 hours ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನು 12 to 1 ವಿಡಿಯೋ ಹಾಕಿಲ್ಲ ಅಂದರೆ ಕೇಳ್ತಾ ಇರ್ತೀರಾ ವಿಡಿಯೋ ಎಲ್ಲಿಗಿತಾ ಅಂತ. ಅದಕ್ಕೆ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಪೋಸ್ಟಿಂಗ್ ಅಂತ ಹಾಕ್ಕೊಂಡಿದ್ದೀನಿ 12 to 1. ಇನ್ನು ಇದ್ರ ಜೊತೆಗೆ ಮಧ್ಯಾಹ್ನದ್ದು ಯಾವುದೇ ರೀತಿ ನಾನು ಪ್ಲ್ಯಾನ್ ಮಾಡಿಲ್ಲ. ಯಾಕೆಂದರೆ
ಲಂಚ್ ಆದ ನಂತರ ಮತ್ತೆ ಕಿಚನ್ ಕ್ಲೀನಿಂಗ್ ಇರುತ್ತೆ, ಸ್ವಲ್ಪ ಪಾತ್ರೆ ಎಲ್ಲ ತಿಂದಿರೋದು, ಪಾತ್ರೆ ಎಲ್ಲ ತೊಳೆಯೋದಿರುತ್ತೆ. ಡಾಗಿಗೆ ಇನ್ನು ಮಿಕ್ಕಿರೋ ಕೆಲಸಗಳಂತಂದ್ರೆ ಡಾಗಿಗೆ ಏನಾದರೂ ಸ್ನಾನ ಮಾಡಿಸೋದಿರುತ್ತೆ, ಅಥವಾ ಯಾರಾದರೂ ಎಲ್ಲಾನು ಅರ್ಜೆಂಟ್ ಕೆಲಸ ಹೇಳಿದ್ರೆ ಮನೆಯವರು ಅದನ್ನ ಮಾಡೋದಿರುತ್ತೆ, ಬ್ಯಾಂಕ್ಗೆ ನಾವು ಹೋಗೋದಿದ್ರೆ ಅದು ಇರುತ್ತೆ, ಆಮೇಲೆ ಆಫೀಸ್ ಕೆಲಸ ಇರುತ್ತೆ. ಮಧ್ಯಾಹ್ನ ಮೇಲೆ ನಾನೇನು ನಿದ್ದೆ ಮಾಡಲ್ಲ ಅಲ್ವಾ, ಮಧ್ಯಾಹ್ನ ಮೇಲೆ ಇದನ್ನೆಲ್ಲ ಮಾಡಿಕೊಂಡು ಇನ್ನು ಪ್ರತಿದಿನ ಅಂದರೆ ವೀಕ್ಲಿ ನಾನು ವಾಕಿಂಗ್ ಹೋಗಲೇಬೇಕು 1 hour ಅಂತ ಅಂದ್ಕೊಂಡಿದ್ದೀನಿ. 3 ದಿನ ಹೋಗೋದು, 1 ದಿನ ರಜಾ ಹಾಕೋದು, ಯಾವುದು ಮಾಡಬಾರ್ದು ನಾನು ಅಂತ ಅಂದ್ಕೊಂಡಿದ್ದೀನಿ. ಅದು ಮ್ಯಾಂಡೇಟ್ರಿ ಅಂತ ಅಂದ್ಬಿಟ್ಟು ನಾನೇ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಅದೇನೆ ಇನ್ನು ಮಧ್ಯಾಹ್ನ ಮೇಲೆ ನನಗೆ ಆಫೀಸ್ ಕೆಲಸ ಅದು ಇದು ಇರುತ್ತೆ, ಆಮೇಲೆ ಡಾಗಿಗೆ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಮೇಲೆ ಯಾವುದೂ ಬರ್ದಿಲ್ಲ. ಇನ್ನು ರಂಗೋಲಿ ಯಾವ್ದಾದ್ರು ಹಾಕ್ತೀರ ಅಂದರೆ ಅದನ್ನು ಕೂಡ ನಾನು ಬರ್ಕೊಂಡ್ಬಿಟ್ಟಿರ್ತೀನಿ, ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾವುದೋ ಒಂದು ತಲೆಯಲ್ಲಿ ಬಂದಿದ್ದು ಹಾಕಕ್ಕೆ ಹೋದರೆ ಏನೇನೋ ಚುಕ್ಕಿಗಳೆಲ್ಲ ಮಿಸ್ಟೇಕ್ ಆಗಿಬಿಡುತ್ತೆ. 8 ರಿಂದ 9, 8 ರಿಂದ 8, 7 ರಿಂದ 7 ಈ ಥರ ನನಗೆ ಯಾವುದಾದ್ರು ನೆನಪಿಗೆ ಬಂತು ಅದನ್ನೆಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಈ ಥರ ನಿಮಗೆ ಶೇರ್ ಮಾಡಿದ್ರೆ ಕೇಳ್ತಿರ್ತೀರಲ್ವಾ, ಶೇರ್ ಮಾಡಿದ್ರೆ ಕೆಲಸಕ್ಕೆ ಹೋಗೋರಾಗ್ಬೋದು ಅಥವಾ ಮನೇಲಿರೋರ್ಗಾಗ್ಬೋದು ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಕೆಲವೊಂದಿಷ್ಟು ಚಿಕ್ಕ ಪುಟ್ಟದ ಕೆಲಸಗಳಿರುತ್ತೆ, ಗಿಡಕ್ಕೆ ನೀರು ಹಾಕೋದು, ಆಮೇಲೆ ಏನಾದರೂ ಬಾಲ್ಕನಿಗಳು ತೊಳ್ಕೊಳ್ಳೋದು, ಇದೆಲ್ಲ ಇರುತ್ತೆ. ಅದನ್ನೇನು ನಾನು ಇಲ್ಲಿ ಶೇರ್ ಮಾಡಿಲ್ಲ. ಫಸ್ಟ್ ಒಂದು ವಿಡಿಯೋ ಹಾಕಿದೆ, ಎಲ್ಲರೂ ನೋಡಿದ್ರೆ ಅದನ್ನು ಯಾಕೆ ನಾನು ಇದು ಮಾಡಿದೆ ಅಂದರೆ ಪ್ರೈವೇಟ್ಗೆ ಹಾಕ್ತೆ ಅಂತಂದರೆ, ಇವತ್ತು ಹಾಕಿರ್ತೀವಿ, ಇನ್ನು ಅದರಲ್ಲಿ ಇನ್ನು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು ಇರುತ್ತೆ. ನಾವು ಏನೋ ಒಂದು ಮಿಸ್ಟೇಕ್ ಮಾಡಿದರೆ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ. ನನ್ನ ಅರ್ಜೆಂಟಿಗೆ ನಾನು ಬರ್ದಿರ್ತೀನಿ, ರಾಗಿಗೆ RAG ಬರ್ದ್ಬಿಟ್ಟು I ಬರ್ದಿಲ್ಲ ಅಂತಂದರೆ ಆ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ಮತ್ತೆ ನಾನು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರ್ಕೊಂಡು ನಿಮಗೆ ತಿಳಿಸ್ಬೇಕಂತ ಅಂದ್ಬಿಟ್ಟು ಅದನ್ನು ಪ್ರೈವೇಟ್ಗೆ ಹಾಕ್ಬಿಟ್ಟು ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಕೂದಲಿಗೆ ಏರ್ಫಾಲ್ಗೆ ಏನಾದರೂ ತಿಳಿಸಿ ಅಂತ ಹೇಳಿದ್ರಿ, ಅದನ್ನು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಸೆ ಬೀಜದ್ದು ಜೆಲ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಇದ್ರ ಜೊತೆಗೆ ಶೇರ್ ಮಾಡಿಬಿಡ್ತೀನಿ. ಇನ್ಮೇಲಿಂದ ನಾನು ಕೂಡ ವಾರದಲ್ಲಿ 2 ಸಲ ಹಚ್ಕೊಳ್ಳೋಣ ಅಂತ ಇದ್ದೀನಿ. ನನಗೂ ಕೂಡ ಏರ್ಫಾಲ್ ಆಗ್ತಾ ಇದೆ, ಹಂಗಾಗಿ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಇದು ಏನಂತಾರೆ, ಇದನ್ನು ಟೈಮ್ ಟೇಬಲ್ ಅಂತೀರಾ ಅಥವಾ ಒಂದು ಚಾರ್ಟ್ ಅಂತೀರಾ, ಏನಂತೀರಾ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಫ್ಲಾಕ್ಸೀಡ್ ಜೆಲ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಅದನ್ನು ಹೆಂಗೆ ಹಚ್ಕೊಳ್ಳೋದು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಓಕೆನಾ, ಬನ್ನಿ. ಇಲ್ಲಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು 1 ಲೋಟದಷ್ಟು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. 1 ಲೋಟ ಸಾಕಾಗುತ್ತೆ. ಇದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ನಾವು ಅಕ್ಸೆ ಬೀಜನ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವಾ, ಫ್ಲಾಕ್ಸ್ ಸೀಡ್ಸ್ ಅಂದರೆ ಇದೇನೆ, ಅಕ್ಸೆ ಬೀಜ ಅಂತ ಕೂಡ ಕರೀತಾರೆ. ಇದನ್ನು 2 ರಿಂದ 3 ಸ್ಪೂನ್ ಅಷ್ಟು, 2 ಸ್ಪೂನ್ ಸಾಕಾಗುತ್ತೆ 1 ಲೋಟ ನೀರಿಗೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಕುದಿಸಿ ಒಂದು ಜೆಲ್ ಥರ ಆಗುತ್ತೆ, ತಕ್ಷಣ ನಾವು ಸೋದಿಸ್ಕೋಬೇಕು. ಇಲ್ಲ ಅಂತಂದರೆ ಅದೇನಾಗ್ಬಿಡುತ್ತೆ, ಜೆಲ್ಲು ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ನೀವು ಏನು ಮಾಡೋಕ್ಕಾಗಲ್ಲ, ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಬನ್ನಿ ಎಷ್ಟು ನಿಮಿಷ ಕುದಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಇದು 2 ಸ್ಪೂನ್ನ ಇಡ್ಸುತ್ತೆ, ಒಂದು ಚಿಕ್ಕ ಸ್ಪೂನ್ ಅಷ್ಟೇ ಇದು, ಹಾಗಾಗಿ 2 ಸ್ಪೂನ್ ಇಡ್ಸುತ್ತೆ ಕರೆಕ್ಟಾಗಿ. ಹಾಗಾಗಿ ಇದನ್ನು ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಬಟ್ಟೆ ಒಗೆಯೋದು, ಬಟ್ಟೆ ಒಣಗಾಕೋದು, ಬಟ್ಟೆ ಮಡ್ಚೋದು ಹೇಳೇ ಇಲ್ವಲ್ಲ ಗೀತಾ ಅಂತ ಕೇಳಬೇಡಿ, ಅದು ಕೂಡ ಎಕ್ಸ್ಟ್ರಾ ಕೆಲಸ ಇದ್ದೇ ಇರುತ್ತೆ. ಇವಾಗ ಹಾಕಿದ್ದೀನಿ, 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಜೆಲ್ ಆಗಬೇಕು. ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಕುದೀಲಿ. ಕುದೀತಾ ಇದೆ ನೋಡಿ, ಈ ಥರ ಕುದಿಯುತ್ತೆ. ಇನ್ನು 1 ನಿಮಿಷ ಕುದಿಸಿದ್ರೆ ಸಾಕು, ಜೆಲ್ಲು ಆಗ್ಬಿಡುತ್ತೆ. ನೋಡಿ, ಈ ಥರ ನೊರ್ನೊರೆ ಥರ ಬರಬೇಕು. ಈ ಥರ ಸುತ್ತ ನೊರ್ನೊರೆ ಥರ ಬರ್ತಾ ಇದೆ ನೋಡಿ. ಇವಾಗ ಇದು ಆಗ್ತಾ ಇದೆ ಅಂತ ಇದನ್ನು ತಕ್ಷಣಕ್ಕೆ ನಾವು ಶಿಫ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಆ ಜೆಲ್ಲು ಮತ್ತು ಫ್ಲಾಕ್ಸ್ ಸೀಡ್ಸ್ ಎರಡೂ ಸೇರಿಕೊಂಡು ನಿಮಗೆ ಏನು ಸಪ್ರೇಟ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಇದಾಗಿದೆ, ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಓಕೆನಾ, ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟು ಇದಕ್ಕೆ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಪೂರ್ತಿ ನಮ್ಮ ಕೂದಲಿಗೆ ಹಚ್ಕೋಬೇಕು. ರೂಟಿಂದನೂ ಹಚ್ಕೊಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿ, ಇದು ಬಿಸಿ ಇದೆಯಲ್ವಾ, ಬಿಸಿ ಇರಬೇಕಾದ್ರೆ ಇದು ಮಾಡೋಕ್ಕಾಗಲ್ಲ, ಹಚ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಇವಾಗಲೇ ಎಣ್ಣೆನ ಮಿಕ್ಸ್ ಮಾಡ್ಕೊಂಬಿಡಿ, ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳಿಗೆ, ನನಗೆ 3 ಜನಕ್ಕೂ ಮಾಡಿದ್ದೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆ ಅಂದರೆ ಗಾಣದಲ್ಲಿ ತಂದಿರ್ತೀನಲ್ಲ, ಅದನ್ನೆಣ್ಣೆ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಇವಾಗಲೇ ನೀವು ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು, ಇಲ್ಲ ಆಮೇಲೆ ಮಿಕ್ಸ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಜೆಲ್ ಬೇರೆ
ಎಣ್ಣೆ ಬೇರೆ ಆಗ್ಬಿಡುತ್ತೆ. ಹಂಗಾಗಿ ಇವಾಗಲೇ ಈ ಥರ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಶೈನಿಂಗ್ ಬರುತ್ತೆ. ಹಂಗಾಗಿ ಓವರ್ ನೈಟ್ ಬಿಡ್ಬೋದು ಇದನ್ನು, ಅಥವಾ ಒಂದು 2 ಅವರ್ ಹಚ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ನಾನು ಓವರ್ ನೈಟ್ ಬಿಡ್ತೀನಿ, ಯಾಕೆಂದರೆ ನಾಳೆ ಮಂಡೇ ಎಲ್ಲರೂ ಸ್ನಾನ ಮಾಡ್ತಾರೆ. ಹಂಗಾಗಿ ಮಕ್ಕಳಿಗೆ ಎಲ್ಲರಿಗೂ ಇವಾಗಲೇ ಹಚ್ತೀನಿ, ಹಚ್ಚಿದ್ರೆ ಆಯಿತು ಅಂತ. ನೀವು ತಕ್ಷಣಕ್ಕೆ ಬಿಸಿ ಇರಬೇಕಾದ್ರೇ ಎಣ್ಣೆನ ಮಿಕ್ಸ್ ಮಾಡಿ, ಆಮೇಲೆ ಏನಾದರೂ ಮಿಕ್ಸ್ ಮಾಡೋಕ್ಕೆ ಹೋದರೆ ಮಿಕ್ಸ್ ಆಗಲ್ಲ ಅದು. ನೋಡಿ ಯಾವಾಗಲೇ ಗಟ್ಟಿ ಆಗ್ತಾ ಬಂತು, ನೋಡಿ ಜೆಲ್ ಥರ ಆಗ್ತಾ ಬಂತು. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.